ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಮಹಾರಾಜಪೇಟೆ ಗ್ರಾಮದ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಆಯೋಜಿಸಿದ್ದ ನವೋತ್ಸವವನ್ನು ಸಂಸದ ಬಸವರಾಜ ಬೊಮ್ಮಾಯಿ ನಿನ್ನೆ ಉದ್ಘಾಟಿಸಿದರು. ಈ ವೇಳೆ ಶಾಸಕರಾದ ವಿರೂಪಾಕ್ಷಪ್ಪ ಬಳ್ಳಾರಿ, ಮುಖಂಡರಾದ ಎಸ್ಆರ್ ಬಳ್ಳಾರಿ, ಸಿಆರ್ ಬಳ್ಳಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಬಸವರಾಜ ಬೊಮ್ಮಾಯಿ ಪ್ರಧಾನಿ ನರೇಂದ್ರ ಮೋದಿ ಭವ್ಯ ಭವಿಷ್ಯ ಹಾಗೂ ವಿಕಸಿತ ಭಾರತದ ದೂರದೃಷ್ಟಿ ಇಟ್ಟುಕೊಂಡು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರೂಪಿಸಿದ್ದಾರೆ. ನೀತಿಯನ್ನು ಜಾರಿಗೊಳಿಸಿದ ರಾಜ್ಯಗಳಲ್ಲಿ ಶಿಕ್ಷಣದ ಗುಣಮಟ್ಟ ಎತ್ತರಕ್ಕೆ ತಲುಪುತ್ತಿದೆ. ತಾಂತ್ರಿಕ ಕೌಶಲ್ಯ ಮತ್ತು ಒಂದೇ ಅವಧಿಗೆ ಬಹು ಕಲಿಕೆಗೆ ಎನ್ಇಪಿಯಲ್ಲಿ ಅವಕಾಶ ಇದೆ ಎಂದರು. ರಾಜ್ಯದಲ್ಲಿ ನೂತನ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸದೇ ಇರುವುದರಿಂದ ಮಕ್ಕಳು ಉತ್ತಮ ಕಲಿಕೆಯಿಂದ ವಂಚಿತರಾಗುತ್ತಿದ್ದಾರೆ ಎಂದು ವಿಷಾದಿಸಿದರು. ವಿಕಸಿತ ಭಾರತ ನಿರ್ಮಾಣದ ಕನಸು ನನಸಾಗಬೇಕಾದಲ್ಲಿ ಚಾರಿತ್ರವಂತ, ಬುದ್ಧಿವಂತ ಮಕ್ಕಳನ್ನು ರೂಪಿಸುವುದು ಅತ್ಯಗತ್ಯವಾಗಿದೆ. ಅದರಿಂದ ದೇಶದ ಭವಿಷ್ಯವು ಉಜ್ವಲವಾಗುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ನಂಬಿದ್ದಾರೆ. ಆ ನಂಬಿಕೆಯನ್ನು ಉಳಿಸಿಕೊಂಡು ಹೋಗಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು. ಸ್ಕೂಲ್ಗಳಲ್ಲಿ ಈಗ ಪ್ರಾರಂಭ ಆಗಿದೆ. ಯಾವ್ಯಾವ ರಾಜ್ಯದಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ಬರುತ್ತೋ ಆ ರಾಜ್ಯದಲ್ಲಿ ಎಜುಕೇಷನ್ ಲೆವೆಲ್ಲು ಎತ್ತರಕ್ಕೆ ಹೋಗುತ್ತೆ. ದುರ್ದೈವ ಕರ್ನಾಟಕದ ಶಾಲೆಗಳಲ್ಲಿ ಇಲ್ಲ, ಆ ಮಕ್ಕಳು ವಂಚಿತರಾಗಿದ್ದಾರೆ ಇವತ್ತು. ಬಟ್ ಹವೆವರ್ ಯು ಪೀಪಲ್ ಆರ್ ವೆರಿ ಲಕ್ಕಿ. ಯು ಶುಡ್ ಬಿ ಥ್ಯಾಂಕ್ಫುಲ್ ಟು ಅವರ್ ಬೆಲವಡ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿಜಿ.